ಈ ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿರೋರು ಕೈಯಲ್ಲೋ ಕಾಲಲ್ಲೋ ಎಲ್ಲಾದರೂ ಕಾಣಿಸೋ ಥರ ಇತ್ತು ಅಂದರೆ ಹೊರಗಡೆ ಬರಲ್ಲ, ಒಂದು ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡಲ್ಲ, ಮತ್ತೊಂದು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತಾರೆ. ಸೊ ಇವ್ರನ್ನ ಮನೆಯವರು ಹೇಗೆ ನೋಡ್ಕೋಬೇಕು, ಮತ್ತೆ ಸೋರಿಯಾಸಿಸ್ ಪ್ರಾಬ್ಲಮ್ ಇರೋರೇ ತಮ್ಮನ್ನ ತಾವು ಹೇಗೆ ಗಟ್ಟಿ ಮಾಡ್ಕೋ. ಎಸ್, ಇದು ಭಾರಿ ಇಂಪಾರ್ಟೆಂಟ್ ಪರ್ಸನ್. ಒಬ್ಬ ಪೇಷಂಟ್ ನನಗೆ ಹೇಳಿದ್ರು, ಸರ್ ಆಫೀಸ್ಗೆ ಹೋಗ್ಬಿಟ್ರೆ ಪಕ್ಕದಲ್ಲಿ ಕೂತ್ಕೊಳ್ಳೋರು ಅಸಿಗೆ ನೋಡ್ತಾ ಇದ್ರು, ಆಮೇಲೆ ನನಗೆ ಅಂಟ್ಕೊಳ್ತದೆ ಅಂತಾರೆ. ಇದು ಅಂಟುರೋಗ ಅಲ್ಲ. ಇದುವರೆಗೂ ಯಾವುದೂ ಸಹ ಏನು ಮದ್ದಿಲ್ಲ ಅಂತ ಹೇಳ್ತೀನಿ. ನೀವು ಅಂದ್ರೆ ಸಪ್ಲಿಮೆಂಟ್ಸ್ ಅಷ್ಟೇ ಕೊಡ್ತೀರಾ ಅಥವಾ ಸೋರಿಯಾಸಿಸ್ ಆಗಿರೋ ಜಾಗಕ್ಕೆ ಏನಾದ್ರು ಹಚ್ಕೊಳ್ಳಕ್ಕೆ ಆಯಿಂಟ್ಮೆಂಟ್ ಕೊಡ್ತೀರಾ? ನೋ, ಅದೇ ಬಾರಿ ಬ್ಯೂಟಿಫುಲ್. ನಂದು ನಾನು ಒಳಗಡೆ ಕ್ಲೀನ್ ಮಾಡೋಂತ ಆಯಿಂಟ್ಮೆಂಟ್ ಕೊಡ್ತೀನಿ, ಹೊರಗಡೆ ಇಂಟರ್ನಲ್, ಹೊರಗಡೆ ಅಲ್ಲ. ಮೊಸರು ತಿನ್ನಬಾರ್ದು, ಹುಳಿ ತಿನ್ನಬಾರ್ದು, ಏನೇನೋ ಹೇಳ್ತಾರೆ. ನೋ, ನಂದು ಟೋಟಲಿ ಅಲೋಪತಿಕ್ ಪ್ರಿನ್ಸಿಪಲ್ಸ್. ಎಲ್ಲ ತಿನ್ಬೋದು. ವಸಂತಿ ಅಂತ ಸಂಪೂರ್ಣವಾಗಿ ಸೋರಿಯಾಸಿಸ್ ಕ್ಲಿಯರ್ ಆಗಿತ್ತು. ಮಾಡಬಾರ್ದು ಇಲ್ಲ ಎರಡು ಕೈ ಮತ್ತೆ ಎರಡು ಕಾಲು ಇದು ಸಿಕ್ದೋಗ್ತಿತ್ತು, ಮತ್ತೆ ಚರ್ಮ ಬರ ತರ ಒಡೆದೋಗಿತ್ತು. ಟ್ರೀಟ್ಮೆಂಟ್ ನ ತಗತ 1 ವಾರದೊಳಗೆ ಕೈ ಹೋಯ್ತು. ನೆನ್ನೆ ಇವಾಗ ಅಡ್ಮಿಟ್ ಆಗ್ಬೇಕಿತ್ತು, ಇವತ್ತು ಹೋಗ್ಲಿಲ್ಲ ತೋರಿಯೋದಲ್ಲಿ. ಇವ್ರು ನನ್ಗೆ ಏನೂ ಬೇಡ, ನನ್ ಸತ್ತವರು ಅಲ್ಲಿ ಬೇಡ, ಅಲ್ಲಿಗೆ ಹೋಗೋ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಅವ್ರು ಹೇಳ್ತಾ ಇದ್ರೆ ಹೆಂಗ ಅನಿಸ್ತು, ಮೈ ಜೂಮ್ ಅನಿಸ್ತು. ಸೊ ನಿಮ್ಮ ಮೆಡಿಸಿನ್, ನಿಮ್ಮ ಸಪ್ಲಿಮೆಂಟ್ಸ್ ಲೈಫ್ ಲಾಂಗ್ ತಗೋಬೇಕಾ ಸರ್? ಇಲ್ಲ, ಇದು ಎಲ್ಲಾ ಕ್ವಶನ್ಸ್ ಯಾವಾಗ ಇರುತ್ತೋ, ಕ್ಲಿಯರ್ ಆಗುತ್ತೋ, ಅದಾದ್ಮೇಲೆ ತಗೊಳ್ಳೋದೇನು ಬೇಕಾಗಿಲ್ಲ. ನಮಸ್ಕಾರ, ಮಿರಾಕಲ್ ಮನೆ ಮದ್ದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಮಿರಾಕಲ್ ಮನೆ ಮದ್ದಲ್ಲಿ ನಿಮಗೆ ಯಾವ ಡಿಸೀಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಫುಡ್ ಬಗ್ಗೆ ಆಗಿರ್ಬೋದು, ಡಯಟ್ ಬಗ್ಗೆ ಆಗಿರ್ಬೋದು, ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ನೀವು ಎನಿ ಪ್ರಶ್ನೆಗಳನ್ನು ಕೇಳಿ ಇಲ್ಲಿ ಉತ್ತರ ಪಡ್ಕೋಬಹುದು. ಬೈ ದ ವೇ, ನಾನು ಇವಾಗ ತುಂಬ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಮಾಹಿತಿ ಬಗ್ಗೆ ಮಾತಾಡೋಕೆ ಹೊರಡ್ತಾ ಇದ್ದೀನಿ. ಅದು ಸೋರಿಯಾಸಿಸ್. ಯಾವಾಗಲೂ ಕೆರೆತ ಆಗುತ್ತೆ, ರುಮೆಟೈಡ್ ಆರ್ಥರೈಟಿಸ್ನಂತಹ ಕಾಂಪ್ಲಿಕೇಶನ್ಸ್ಗೂ ಕೂಡ ಹೋಗಿಬಿಡ್ತಾರೆ. ಸೋರಿಯಾಸಿಸ್ ಒಂದು ಸಲ ಬಂದರೆ ನಮ್ಮ ಜೀವನ ಕೆರೆತ, ನೋವು, ರಕ್ತ, ಕೀವಲ್ಲೇ ಮುಗ್ದೋಗ್ಬೇಕಾ ಅಂತ ತುಂಬ ಜನ ಶಪಿಸ್ತಾ ಇರ್ತಾರೆ. ತುಂಬ ಜನರಿಗೆ ಸೂಸೈಡಲ್ ಥಾಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಇದೆಲ್ಲದರಿಂದ ಆಚೆ ಬರೋದು ಹೇಗೆ ಅಂತ, ಯಾಕಂದರೆ ಒಂದು ಸಲ ಯಾವುದಾದ್ರೂ ಸ್ಕಿನ್ ಡಿಸೀಸ್ ಸಿವಿಯರ್ ಲೆವೆಲ್ಗೆ ಹೋಯಿತು ಅಂತಂದರೆ ಆ ಸ್ಕಿನ್ ರಿಪೇರ್ ಮಾಡೋದು, ಆ ಸೆಲ್ಸ್ಗಳನ್ನು ರಿಪೇರ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆದರೆ ಮಿರಾಕಲ್ ಡ್ರಿಂಕ್ಸ್ನಲ್ಲಿ ಮಿರಾಕಲಿ ಅದು ರಿಕವರ್ ಆಗಿರೋದ್ರ ಬಗ್ಗೆ ನಾನು ಒಂದಿಷ್ಟು ವಿಡಿಯೋಸ್ಗಳನ್ನು ನೋಡಿದ್ದೆ. ಸೊ ಹಾಗಾಗಿ ಅದರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದ್ರ ಜೊತೆಗೆ ಕೇಳೇ ಬಿಡೋಣ ಅಂತ ಮಿರಾಕಲ್ ಡ್ರಿಂಕ್ಸ್ನ ಫೌಂಡರ್ ಮತ್ತು ರಿಸರ್ಚರ್ ಹಾಗೆ ರಿಟೈರ್ಡ್ IAS ಆಫೀಸರ್ ಆಗಿರೋ ಡಾಕ್ಟರ್ SM ರಾಜು ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸೋರಿಯಾಸಿಸ್, ಸೊ ಇಂಥ ಸಮಸ್ಯೆ ಬಂದರೆ ದೇವರೇ ನಮ್ಮನ್ನು ಕರ್ಕೊಂಡು ಬಿಡು ಸಾಕು. ಒಂದು ಅವರ ಮಾನಸಿಕ ವ್ಯಥೆ, ಮತ್ತೊಂದು ದೈಹಿಕವಾಗಿ ಅವರು ಬಳಲ್ತಾ ಇರೋದು, ಮತ್ತೊಂದು ಸೊಸೈಟಿ ಮತ್ತು ಮನೆಯವ್ರನ್ನ ಟ್ರೀಟ್ ಮಾಡೋದು, ಇದೆಲ್ಲದರಿಂದ ಸಾಕಾಗಿ ಹೋಗ್ಬಿಟ್ಟಿರ್ತಾರೆ. ಸೊ ಇಂಥವರಿಗೆ ನಿಮ್ಮಲ್ಲಿ ಚಿಕಿತ್ಸೆ ಇದೆ ಅಂತ ನಾನು ಕೇಳ್ಪಟ್ಟೆ, ಒಂದಿಷ್ಟು ವಿಡಿಯೋಸ್ ಟೆಸ್ಟಿಮೊನೀಸ್ ನೋಡಿದ್ದೆ. ಬಟ್ ಆ ಟೆಸ್ಟಿಮೊನೀಸ್ ಮತ್ತು ಚಿಕಿತ್ಸೆಗೆ ಬರ್ತೀನಿ. ಅದಕ್ಕಿಂತ ಮೊದಲು ಸೋರಿಯಾಸಿಸ್ ಎಂಥವರಲ್ಲಿ ಬರುತ್ತೆ ಸರ್, ಯಾಕೆ ಬರುತ್ತೆ? ಈ ಸೋರಿಯಾಸಿಸ್ಸನ್ನು ವರ್ಲ್ಡ್ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಅಂದರೆ, ಇಟ್ಸ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ. ಅಂದರೆ ನಮ್ಮ ಶರೀರದಲ್ಲಿ ಏನಿದೆ ಆ ಇಮ್ಯೂನ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತ ಏನಿದೆ, ಅಂದರೆ ಬೇಲಿ ಇದ್ದಂಗೆ. ಸೊ ಬೇಲಿ ಆಗೇನಿದೆ ಆ ಇಮ್ಯೂನ್ ಸಿಸ್ಟಮ್ ಪ್ರೊಟೆಕ್ಟ್ ಮಾಡೋದಕ್ಕೆ ತನ್ನ ಆರ್ಗನನ್ನು, ಈಗ ಬೇಲಿನೇ ಒಲನ್ ಮೇಯ್ದಂಗೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಜನರಲಿ ವರ್ಲ್ಡಲ್ಲಿ ಇದುವರೆಗೂ ಯಾವುದೂ ಸಹ ಏನು ಮದ್ದಿಲ್ಲ ಅಂತ ಹೇಳ್ತೀನಿ. ರಿವರ್ಸ್ ಮಾಡೋದಕ್ಕೆ ಮೇಂಟೈನ್ ಮಾಡೋಕ್ಕಿದೆ. ಈಗ ರುಮೆಟೆಡ್ ಆರ್ಥರೈಟಿಸು ಅದನ್ನ ಆಟೋಮಿನ್ ಡಿಸಾರ್ಡರ್ ನೋಡಿ ಹಿಂಗೆ ಹೋಗ್ತಾ ಇರ್ತೈತೆ. ಆಮೇಲೆ ಇದು ಪೆಂಪಿಯಸ್ ವಲ್ಗ್ಯಾರಿಸು ಎಲ್ಲಿ ಓಪನಿಂಗ್ಸ್ ಗಾಯ ಆಗ್ತಾ ಇರ್ತೈತೆ. ಆಮೇಲೆ ಇದು SLE ಒಂದೊಂದು ಆರ್ಗನ್ ಹಾಳು ಮಾಡ್ತಾ ಇರ್ತೈತೆ. ಅಂಥದ್ದು ಸುಮಾರು ಡಿಸೀಸಸ್ ಇದೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಸೋರಿಯಾಸಿಸ್ಸು ಯಾವ ರೀತಿ ಚೆನ್ನಾಗ್ತದೆ ಅಂದರೆ ನನಗೂ ನಂಬಕ್ಕಾಗಲ್ಲ ಒಂದು ಟೈಮ್. ಬಟ್ ನಾನು ವೆರಿ ಕ್ಲಿಯರ್, ಆಹಾರ ಪದ್ಧತಿ, ಡಯಟ್, ನಾನೇನು ಡಿಫೈನ್ ಮಾಡಿದ್ದೀನಿ ಅದನ್ನು ಮಾಡಬೇಕು. ಕೆಲವರು ಹೇಳ್ತಾರೆ, ಸರ್ ನೀವು ಮಾಡಿದೆಲ್ಲ ಮಾಡಿದ ಏನೂ ಆಗಲಿಲ್ಲವಲ್ಲ ಅಂತ ಹೇಳ್ತಾರೆ. ನಾನಂದೆ, ನನ್ನ ಏನು ಡಿಫೈನ್ ಮಾಡಿದ ಜೊತೆಯಲ್ಲಿ
ನಾನೇನು ಡೆವಲಪ್ ಮಾಡಿದ್ದೀನಿ ಆ ಮೆಡಿಸಿನ್ ತಗೊಳ್ಬೇಕು. ಆ ಮೆಡಿಸನ್ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಕೆಟಲಿಸ್ಟ್. ಬಹುಶಃ ಅದು ಸೆಲ್ಲನ್ನು ಡಿಟಾಕ್ಸ್ ಮಾಡ್ತಾ ಇರ್ಬೋದು, ಸೆಲ್ನ ನ್ಯೂಟ್ರಿಯೆಂಟ್ಸ್ ಆಗಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನಮ್ಮ ಹೊಟ್ಟೆಲಿರೋ ಮೈಕ್ರೋಬ್ಸ್ಗೆ ಆಹಾರದನ್ನಿಗಿರ್ಬೋದು. ಯಾವ ರೀತಿ ಅಂದರೆ ಈಗ ನೋಡಿರಿ, ಈಗ ಒಂದು ಪೇಷಂಟನ್ನು ನಾನು ಕೊಡ್ತೀನಿ, ಎಸ್, ವಸಂತಿ ಅಂತ. ಶೀ ಈಸ್ ಅಬೌಟ್ 55-60 ಇಯರ್ಸ್ ಓಲ್ಡ್. ಸೊ ಅವರ ಮನೆಯಲ್ಲಿ ನರ್ಸು ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಸೊ ಆಟೋಮೆಟಿಕ್ಲಿ ಅವರ ಅಪ್ಪಗೆ ಪ್ಯಾಂಕ್ರಿಯಸಲ್ಲಿ ಸ್ಟೋನ್ಸ್ ಆಗಿದೆ. ಓಕೆ. ಸೊ ಇಮಿಡಿಯೇಟ್ಲಿ ಹೋಗಿದ್ದಾರೆ. ಆದರೆ ಅವರ ಅಪ್ಪಗೆ ಇಷ್ಟ ಇಲ್ಲ ಅಲ್ಲಿನ ಅದನ್ನ ಇದು ಮಾಡಿಸಿ ತೆಗೆಸೋದು. ಅವರು ಇವರಿಗೆ ವಸಂತಿಯವ್ರಿಗೆ ಆಗಿದ್ದು ಗೊತ್ತಿತ್ತು. ಸೊ ಅವರಿಗೆ ನನ್ನಲ್ಲಿ ಆರ್ಗನ್ ರಿವರ್ಸ್ ಆಗಿ ಚೆನ್ನಾಗಿರೋ ಹೊತ್ತಿನಲ್ಲಿ ನನಗೂ ಯಾಕೆ ಆಗಬಾರ್ದು ಅಂತ ಎಲ್ಲ ರೆಡಿ ಆಯಿತು ಸಹ, ಏನೋ ರೂಮ್ ಎಲ್ಲ ಬುಕ್ ಆಗಿ, ಬೆಡ್ಡಿಂಗ್ ಬುಕ್ ಆಗಿ ಎಲ್ಲ ಆದ್ರೂ ಸಹ ಇವರಪ್ಪ ಆಚೆ ಇದ್ರಂತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿಗೆ ಬಂದರು. ಸೊ ಬಂದಾಗ ನಂದು ಡಾಕ್ಟರ್ ನೋಡ್ಬೇಕು, ಯಾಕಂದ್ರೆ ಐ ಆಮ್ ನಾಟ್ ಸಪೋಸ್ ಟು ಟ್ರೀಟ್. ಡಾಕ್ಟರ್ ಟ್ರೀಟ್ ಮಾಡ್ತಾರೆ, ಡಾಕ್ಟರ್ ನನ್ನ ನೋಡೋಕೆ ಬರ್ತಾರೆ. ಸೊ ನನಗೊಂದೇ ಕ್ವಶನ್, ಎಲ್ರಿಗೂ ಏನಾದರೂ ಒಂದು ಕುತೂಹಲವಾಗಿ ಕೇಳ್ತೀನಿ, ಯಾಕೆ ಬಂದ್ರಿ, ಯಾರು ಹೇಳಿದರು, ಏನು ನಮ್ಮಿಂದ ಇದಾಗ್ತೈತೆ. ದೆನ್ ಸಡನ್ನಾಗಿ ಹೇಳ್ಬಿಟ್ರು, ನೋಡಿ ಸರ್, ನನಗೆ ಸಂಪೂರ್ಣವಾಗಿ ಅವ್ರ ಭಾಷೆ ಸೋರಿಯಾಸಿಸ್ಸು ಕ್ಲಿಯರ್ ಆಗಿತ್ತು. ಅದಕ್ಕೋಸ್ಕರ ನನ್ನ ನಂಬಿಕೆ ಇತ್ತು, ಅದನ್ನು ಇವ್ರಿಗೆ ಗೊತ್ತಿತ್ತು. ಸೊ ಡೈರೆಕ್ಟಾಗಿ ಅವರಂದ್ರೆ ಅವ್ರಿಗಾಗಿದ್ದು ನನಗೆ ಯಾಕೆ ಆಗಬಾರ್ದು ಅಂತ ನಾನು ಬಂದೆ. ಇದಾಗಿದ್ದು 2 years ಬ್ಯಾಕು ಅಂತಂದಾಗ ನಾನು 23ನೇ ತಾರೀಕು ಮೇ ಅದನ್ನು ಇದು ತೊಗೊಂಡೆ, ವಿಡಿಯೋ ರೆಕಾರ್ಡ್ ತೊಗೊಂಡೆ. ನಿಮ್ಮ ಹೆಸರೇನಮ್ಮ? ವಸಂತಮ್ಮ. ಎಷ್ಟು ಏಜ್ ನಿಮ್ಮದು? 60. ಸೊ ನೀವು ನನಗೆ ಹೇಳಿದ್ರಿ ಮೈಸೂರು ನಮ್ಮದು ಮಿರಾಕಲ್ಸ್ ಕ್ಲಿನಿಕಲ್ಲಿ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಅಂತ. ಕ್ಯೂರ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಎಷ್ಟು ದಿನಕ್ಕೆ ಕ್ಯೂರ್ ಆಯ್ತು ಅದು? ಅದು 1 year. 1 year ತೊಗೊಂಡ್ರಿ. ಅಂದರೆ ಎಷ್ಟು ದಿನಕ್ಕೆ ನಿಮಗೆ ಒಳ್ಳೇದ ಕಾಣಿಸ್ತು? 15 daysಗೆ ಒಳ್ಳೇದು ಕಾಣಿಸ್ತು. ಹಾಂ. ಆಮೇಲೆ ಯಾವ ವರ್ಷದಲ್ಲಿ ತೊಗೊಂಡಿದ್ದು ನೀವು? ನಾನು 2023. ವೆರಿ ಗುಡ್ ಅಮ್ಮ. ಯಾಕಂದರೆ ನಾವು ವರ್ಲ್ಡಲ್ಲಿ ಕ್ಯೂರ್ ಅನ್ನೋ ಶಬ್ದನೂ ಯೂಸ್ ಮಾಡಬಾರ್ದು ಇಲ್ಲ ಅಂತ. 2 ಕೈ ಮತ್ತೆ 2 ಕಾಲು ಇದು ಸಿಕ್ದೋಗ್ತಿತ್ತು, ಮತ್ತೆ ಚರ್ಮ ಇದಾಯ್ತಿತ್ತು, ಮತ್ತೆ ಕಾಲಲ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಬರ ಥರ ಒಡೆದೋಗಿತ್ತು. ಅದು ತಕ್ಕತ್ತ ನಾನು ಟ್ರೀಟ್ಮೆಂಟ್ನ ತಗತ 1 ವಾರದೊಳಗೆ ಕೈ ಹೋಯ್ತು, ಕ್ಲೋಸ್ ಚೆನ್ನಾಗಿದಾಯ್ತು. ಆಮೇಲೆ 1 year ಮಾಡೋಗಂಟ ಕಾಲು ಎಲ್ಲ ಕ್ಲಿಯರ್ ಆಯಿತು. ಆಮೇಲೆ ಇದು ಮಾಡ್ಬಿಟ್ಟು ಇದರಿಂದ ಇವರು ನನಗೂ ಕ್ಯೂರ್ ಆಗ್ಬೋದು, ನಾನು ಅಲ್ಲಿ ಆಪ್ರೇಷನ್ಗೆ ಹೋಗಲ್ಲ, ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಿನ್ನೆ ಇವಾಗ ಅಡ್ಮಿಟ್ ಆಗ್ಬೇಕಿತ್ತು, ಇವತ್ತು ಹೋಗ್ಲಿಲ್ಲ. ಎಲ್ಲಿ, ಯಾವ ಹಾಸ್ಪಿಟಲ್? ವಿಕ್ಟೋರಿಯಾದಲ್ಲಿ. ಅಡ್ವೈಸ್ ಮಾಡಿದ್ರು, ಅಂದ್ರೆ ಸ್ಟೋನ್ಸ್ ಇರೋದನ್ನೆಲ್ಲನೂ ತೆಗೆದು ಬಿಡ್ತೀವಿ, ಪೈಪ್ ಹಾಕಿ. ಇನ್ ಪಿತ್ತಕೋಶ ಇದೆಯಲ್ಲ ಅದನ್ನ ಆಪರೇಷನ್ಗೆ ಅದು 1 ವಾರ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಇವರು ನನಗೆ ಏನೂ ಬೇಡ, ನನ್ನ ಸತ್ತೋರು ಅಲ್ಲಿ ಬೇಡ, ಇವಳಿಗೆ ತೆಗೆದುಕೊಟ್ಟಿದ್ವಲ್ಲ ಟ್ರೀಟ್ಮೆಂಟ್ ತೆಗೆದುಕೊಟ್ಟಿದ್ದೀವಿ ವಸಂತನಿಗೆ, ಅಲ್ಲಿಗೆ ಹೋಗೋ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಓಕೆ ನಮ್ಮ ಥ್ಯಾಂಕ್ ಯು. ಅವ್ರು ಹೇಳ್ತಾ ಇದ್ದಾರೆ, ಹೆಂಗೆ ಅನಿಸ್ತದೆ, ಮೈ ಜುಮ್ ಅನಿಸ್ತು. ಕೈಯೆಲ್ಲದನ್ನ ಚಿಪ್ಪೆ ಅಂತೆ, ಆಮೇಲೆ ಕಾಲೆಲ್ಲ ಸೀಳ್ಕಂತೆ, ಒಂಥರ ಇದು ಕ್ರ್ಯಾಕ್ಸು, ಆಮೇಲೆ ಬ್ಲೀಡಿಂಗ್ ಬರ್ತಾ ಇತ್ತಂತೆ. ಸೊ ನಂದೇನಿದು ಶುರು ಮಾಡಿದ್ರು 1 ವಾರಕ್ಕೆ ಆಲ್ಮೋಸ್ಟ್ ಕೈ ಸರಿಯೋಯ್ತಂತೆ, ಸರಿಯೋಕೆ ಇಡ್ತಂತೆ. ಆಮೇಲೆ ಆಲ್ಮೋಸ್ಟ್ 1 ತಿಂಗಳಲ್ಲಿ ಕೈಯೆಲ್ಲ ಸರಿಯುತ್ತಂತೆ. ಕಾಲು ಸರಿಬೇಕು 1 ವರ್ಷ ತಗೊಳ್ತಂತೆ. ಅಬ್ಸಲ್ಯೂಟ್ಲಿ ಫ್ರೀ, ಎಲ್ಲ ಡಿಸ್ಪ್ಲೇ ಮಾಡಿ, ಕೈಯೆಲ್ಲ ತೋರಿಸಿ ಇದು ಮಾಡಿ. ಆ ರೀತಿ ನಮ್ಮಲ್ಲಿ ಇರೋ ಶಕ್ತಿ ಏನಿದೆ, ಅದು ಯಾವ ಗ್ರೂಪ್ ಆಫ್ ಆರ್ಗನ್ಸ್ ಕೆಲಸ ಮಾಡ್ತಾ ಇಲ್ವೋ ಅದರಿಂದ ಆ ಇಮ್ಯೂನ್ ಸಿಸ್ಟಮ್, ಆ ಪರ್ಟಿಕ್ಯುಲರ್ಲಿ ಚರ್ಮ ಅನ್ನೋದು ಒಂದು ಆರ್ಗನ್ನು, ಅದಕ್ಕೇನು ಇಮ್ಯೂನ್ ಇದೆ ಅದು ಕನ್ಫ್ಯೂಷನ್ ಏನಾಗಿ ಅದನ್ನೇ ತಿಂತೈತೆ, ಅದನ್ನು ಮತ್ತೆ ರಿವರ್ಸ್ ಮಾಡುವಂಥ ಶಕ್ತಿ ನಾನು ಡೆವಲಪ್ ಮಾಡಿರೋದಿದೆ. ಅದನ್ನು ನಂದು ಓಪ್ಸ್ ಟು ದೋಸ್ ಹೂ ಲಾಸ್ಟ್ ಓಪಲ್ಲಿ ಆ ಚಾಪ್ಟರ್ ಇದೆ, ಆಟೋ ಇಮ್ಯೂನ್ ಡಿಸಾರ್ಡರ್ ಚಾಪ್ಟರ್. ಅದರಲ್ಲಿ ಸ್ಟೋರೀಸ್ ಇದೆ. ಆ ಸ್ಟೋರೀಸ್ ಹೋದ್ರೇ 50% ಪ್ರಾಣ ಹೋಗಿದ್ದು ಬಂದ್ಬಿಡ್ತದೆ. ಅದು ಅದರಲ್ಲಿ ಒಂದು ಇದು ಮಾಡಿದ್ದೀನಿ. ಆಟೋ ಇಮ್ಯೂನ್ ಡಿಸಾರ್ಡರ್ಲಿ ಮಕ್ಕಳಿಗೆ ಈ ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್, ಅದು ಬೀಟಾ ಸೆಲ್ಸ್ ಡಿಸ್ಟರ್ಬ್ ಆಗೋಗ್ತದೆ, ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗಲ್ಲ. ಅಂಥದ್ರಲ್ಲಿ 500 + 600 ಸಮಥಿಂಗ್ ಏನೋ ಫಾಸ್ಟಿಂಗ್ ಶುಗರು, ಆಮೇಲೆ 777 ಯೂನಿಟ್ಸು ಇನ್ಸುಲಿನ್ನು,
ಮತ್ತೆ ಹೆಚ್ಚಾದರೆ ಅದಕ್ಕೆ ಬೇರೆ. ಒಟ್ಟು 30 ಇನ್ಸುಲಿನ್ ತಗೊಳ್ಳೋರು ಯೂನಿಟ್. HbA1c 18.7, 18.7 HbA1c. ಇನ್ಸುಲಿನ್ನು 21 ಯೂನಿಟ್, 777 ಪ್ಲಸ್ ಅಡಿಷನ್ ಅಬೌಟ್ ಎಲ್ಲ ಸೇರಿ 30. 74 ದಿನದಲ್ಲಿ ಇಟ್ ಹ್ಯಾಸ್ ರೆಡ್ಯೂಸ್ ಟು 6.7. ಯಾರು ನಂಬಕ್ಕಾಗಲ್ಲ. ಇನ್ಸುಲಿನ್ನು 2 ಯೂನಿಟ್ಸ್ ಬಂದ್ಬಿಟ್ರು. ಆಮೇಲೆ ಫಾಸ್ಟಿಂಗ್ ಈಗ 100-110. ಮಗು 27 kg 33 kg. ಹೋಲ್ ಬಾಡಿನೇ ಚೇಂಜ್ ಆಗೋಯ್ತು. ಮಿಕ್ಚುರೇಷನ್ ಹೊಟ್ಟೋಯ್ತು, ಯೂರಿನ್ ಹೋಗ್ತಾ ಇದ್ದಿದ್ದು, ಬಾಡಿ ಡೆವಲಪ್ಮೆಂಟ್ ಆಗಿಡ್ತು, ಲವಲವಿಕೆ ಆಯಿತು. ಆ ರೀತಿ ನಮ್ಮ ಬಾಡಿನಲ್ಲಿ ಶಕ್ತಿನ ಮತ್ತೆ ಪುನರುತ್ಥಾನ ಮಾಡುವಂತಹ ಈ ಸಿಸ್ಟಮು ನನ್ನಲ್ಲಿದೆ ಅಂತ ಹೇಳ್ತೀನಿ. ಅದಕ್ಕೇನದು ಡಿಫೈನ್ಡ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಆಹಾರ ಪರಮಾವಶ್ಯದಂ ಅಂತ ನಮ್ಮ ಚರಕ ಹೇಳ್ತಾನೆ, ಏನು ಫುಡ್ ಈಸ್ ಎ ಮೆಡಿಸನ್ ಅಂತ ಹಿಪೋಕ್ರಟಿಸ್ ಹೇಳ್ತಾನೆ, ಅದನ್ನ ಒನ್ ಶುಡ್ ಫಾಲೋ. ಅದು ಏನು ಗೊತ್ತಾ, ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅಂತಾರೆ ಹಿಪೋಕ್ರಟಿಸ್. ಏನ್ ತಿನ್ಬೇಕು ಅನ್ನೋದ್ರ ಬಗ್ಗೆ ಹೋಗೋಣ ಸರ್. ಬಟ್ ಸೋರಿಯಾಸಿಸ್ ಇರೋರು ಇದನ್ನ ತಿನ್ಲೇಬಾರ್ದು ಅನ್ನೋ ಫುಡ್ ಯಾವುದು? ಎಸ್, ದಟ್ ಇಸ್ ಅ ರಾಂಗ್ ನೋಷನ್. ಆಯುರ್ವೇದದ ವಾತ ಪಿತ್ತ ತಗೊಂಡ್ರೆ ಮೊಸರು ತಿನ್ನಬಾರ್ದು, ಹುಳಿ ತಿನ್ನಬಾರ್ದು, ಏನೇನೋ ಹೇಳ್ತಾರೆ. ನೋ, ನಂದು ಅಲೋಪತಿಕ್ ಪ್ರಿನ್ಸಿಪಲ್ಸ್ ತಗೊಂಡಿದ್ದೀನಿ, ಆಯುರ್ವೇದಿಕ್ ಎಸೆನ್ಸ್ ತಗೊಂಡಿದ್ದೀನಿ. ನಂದು ಟೋಟಲಿ ಅಲೋಪತಿಕ್ ಪ್ರಿನ್ಸಿಪಲ್ಸ್. ಎಲ್ಲ ತಿನ್ಬೋದು. ಇಲ್ಲಿ ಏನು ಮೇನ್ ಇಂಪಾರ್ಟೆಂಟು, ಬೇಯಿಸದೇ ಇರೋ ಆಹಾರನ ನಾನು ಜಾಸ್ತಿ ಹೇಳ್ತೀನಿ. ಅಸಿಡಿಕ್ ನೇಚರಿಂದ ಆಲ್ಕಲೈನ್ ನೇಚರ್ ಬರಲಿ ಅಂತ. ಅದರಲ್ಲಿ ಬೇಯಿಸಿರೋದು ಯಾವ್ದು ತಿನ್ಬೇಕಂದ್ರೆ ಮೊಸರು. ಮೊಸರು ಹಾಲನ್ನು ನೀವು ಕಾಯಿಸ್ಲಿಲ್ಲ ಅಂದ್ರೆ ಮತ್ತೆ ಮೊಸರೇ ಆಗುತ್ತೆ. ಅದು ಒಂದೇನೆ ಬಾಯ್ಲ್ಡ್ ಐಟಮ್. ಇಲ್ಲಂದ್ರೆ ಉರಿದಿರೋದು ಕಡಲೆ ಬೀಜ, ಕಡಲೆಕಾಳು, ಅದೇ ಹೇಳ್ತಾರೆ ವಾತ ತಿನ್ಬಾರ್ದು. ನಂದು ಇಟ್ಸ್ ಟೋಟ್ಲಿ ಡಿಫ್ರೆಂಟ್. ಐ ಹ್ಯಾವ್ ಬ್ರಾಟ್ ದ ಡಿಫ್ರೆಂಟ್ ಕಾನ್ಸೆಪ್ಟ್. ಅದಕ್ಕೇನೆ ಅದನ್ನ ನಿಯೋ ಆಯುರ್ವೇದ ಅಂತ ಹೇಳಿದ್ದು. ಆಯುರ್ವೇದದಲ್ಲಿ ಎನಾರ್ಮಸ್ ಪವರ್ ಇದೆ, ಬಟ್ ಅದನ್ನ ನಾನು ಮಾಡರ್ನ್ ಮೆಡಿಕಲ್ ಸೈನ್ಸ್ಗೆ ಇದು ಮಾಡಿಕೊಂಡು ಪ್ರಾಕ್ಟಿಕಲ್ ಅಪ್ರೋಚ್ ತಗೊಂಡ್ಬಂದಿದ್ದೀನಿ ಅಷ್ಟೇ. ನೀವು ಇಂಟೇಕ್ ಅಂದ್ರೆ ಸಪ್ಲಿಮೆಂಟ್ಸ್ ಅಷ್ಟೇ ಕೊಡ್ತೀರಾ ಅಥವಾ ಸೋರಿಯಾಸಿಸ್ ಆಗಿರೋ ಜಾಗಕ್ಕೆ ಏನಾದರೂ ಹಚ್ಕೊಳ್ಳಕ್ಕೆ ಆಯಿಂಟ್ಮೆಂಟ್ ಕೊಡ್ತೀರಾ? ನೋ, ಅದೇ ಬಾರಿ ಬ್ಯೂಟಿಫುಲ್ ನಂದು. ನಾನು ಒಳಗಡೆ ಕ್ಲೀನ್ ಮಾಡೋಂತ ಆಯಿಂಟ್ಮೆಂಟ್ ಕೊಡ್ತೀನಿ. ಓಕೆ, ಹೊರಗಡೆ ಅಲ್ಲ, ಇಂಟರ್ನಲ್, ಹೊರಗಡೆ ಅಲ್ಲ. ಎಷ್ಟೋ ಜನ ಬರ್ತಾರೆ, ಸರ್ ನನಗಿಲ್ಲ, ಬಾಡಿ ಸಿಸ್ಟಮ್ ಅನ್ನ ನಾಕ್ ಮಾಡಬೇಕು. ಮೇಲೆ ನೀವು ಎಷ್ಟು ಇದಾದ್ರೂ ಏನೂ ಉಪಯೋಗ ಆಗಲ್ಲ. ಅದು ಇಟ್ಸ್ ಆಲ್ ಟೆಂಪ್ರರಿ. ನನ್ನ ಹತ್ರ ಬರೋರೆಲ್ಲ ಹೇಳ್ತೀನಿಲ್ಲ, ಎಲ್ಲಾ ಕಡೆ ಹೋಗಿ ಟಾಪ್ ಮೋಸ್ಟ್ ಆಯುರ್ವೇದಿಕ್ ಡಾಕ್ಟರ್ಸ್ ಇಂದ ಹಿಡಿದು ಟಾಪ್ ಮೋಸ್ಟ್ ಅಲೋಪತಿ, ನೀವು ಏನೆಲ್ಲ ಹೇಳ್ಕೊಳ್ರಿ ಎಲ್ಲ ಹೋದ್ಮೇಲೆ ನನ್ನ ಹತ್ರ ಬರೋದು. ನನಗೂ ಐ ಎಂಜಾಯ್ ಲೈಕ್ ಎನಿಥಿಂಗ್ ಟು ಟ್ರೀಟ್ ಸಚ್ ಪರ್ಸನ್ಸ್. ಯಾಕೆಂದ್ರೆ ಇಫ್ ಯು ಗಿವ್ ಹೋಪ್ಸ್ ಅಂಡ್ ಹ್ಯಾಪಿನೆಸ್ ಟು ದ್ಯಾಮ್, ಆ ಖುಷಿ ನಮಗೆ ಹೆಂಗ್ ಬರುತ್ತೆ ಅಂತಂದ್ರೆ ಅದು ಅನ್ಥಿಂಕಬಲ್. ಅದು ಯಾಕಂದ್ರೆ ವರ್ಸ್ಟ್ ಸ್ಟೂಡೆಂಟ್ ಅನ್ನ ರ್ಯಾಂಕ್ ತರಬೇಕು. ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ತರೋದು ಯೂಸ್ಲೆಸ್. ವರ್ಸ್ಟ್ ಪೇಷಂಟ್ ನ ಚೆನ್ನಾಗಾಯ್ತು ಅಂದ್ರೆ ಅದು ಖುಷಿ ಆಗುತ್ತೆ. ಈ ಸೋರಿಯಾಸಿಸ್ ನಂತಹ ಪ್ರಾಬ್ಲಮ್ ಬಂದ್ರೆ ಅಂದ್ರೆ ಕೆಲವೊಂದು ರೋಗಗಳು ಹೊರಗಡೆ ಗೊತ್ತಾಗಲ್ಲ, ಕೆಲವೊಂದು ರೋಗಗಳು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಸ್ಕಿನ್ಗೆ ಏನಾದರೂ ಆದಾಗ, ಹೇರಿಗೆ ಏನಾದರೂ ಆದಾಗ, ಈ ಥರ. ಈ ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿರೋರು ಕೈಯಲ್ಲೋ ಕಾಲಲ್ಲೋ ಎಲ್ಲಾದರೂ ಕಾಣಿಸೋ ಥರ ಇತ್ತು ಅಂದರೆ ಹೊರಗಡೆ ಬರಲ್ಲ, ಒಂದು ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡಲ್ಲ, ಮತ್ತೊಂದು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತಾರೆ. ಸೊ ಇವ್ರನ್ನ ಮನೆಯವರು ಹೇಗೆ ನೋಡ್ಕೋಬೇಕು, ಮತ್ತು ಸೋರಿಯಾಸಿಸ್ ಪ್ರಾಬ್ಲಮ್ ಇರೋರೇ ತಮ್ಮನ್ನು ತಾವು ಹೇಗೆ ಗಟ್ಟಿ ಮಾಡ್ಕೋಬೇಕು? ಎಸ್, ಇದು ಭಾರಿ ಇಂಪಾರ್ಟೆಂಟ್ ಪರ್ಸನ್. ಒಬ್ಬ ಪೇಷಂಟ್ ನನಗೆ ಹೇಳಿದರು, ಸರ್ ಆಫೀಸ್ಗೆ ಹೋಗ್ಬಿಟ್ರೆ ಪಕ್ಕದಲ್ಲಿ ಕೂತ್ಕೊಳ್ಳೋರು ಅಸಹ್ಯ ನೋಡ್ತಾ ಇದ್ರು, ಆಮೇಲೆ ನನಗೆ ಅಂಟ್ಕೊಳ್ತದೆ ಅಂತಾರೆ. ಇದು ರೋಗ ಅಲ್ಲ, ನಂಬರ್ 1. ಸೆಕೆಂಡ್ಲಿ, ಮನೆಯವರು ಯಾರು ಅಂದ್ಕೊಳ್ತಾರೆ ಅವ್ರಿಗೆ ಬಂದರೆ ರೋಗ ಅವ್ರಿಗೂ ಬರ್ಬೋದು. ಇನ್ನೊಬ್ರು ಯಾರಾದರೂ ಇವ್ರು ಇದ್ದಾರೆ ಅಂತಂದ್ರೆ ಅವ್ರಿಗೂ ಬರ್ಬೋದು. ಸೊ ಎಲ್ಲರನ್ನ ಒಂಥರ ಮನುಷ್ಯತ್ವ ಅಂತ ಇರಬೇಕು. ನನಗೆ ಬಂದರೂ ಏನಾಗುತ್ತೆ ಅಂತ ಅಂದ್ಕೊಂಡಿತ್ತು ಅಂದರೆ ಆಟೋಮೆಟಿಕ್ಲಿ ಆ ಏಸ್ಗೆ ಹೊರಟೋಗ್ತೈತೆ. ಆಮೇಲೆ ಆ ಪೇಷಂಟ್ಗೆ ಧೈರ್ಯ ಇರಬೇಕು. ಇದು ಅದರಲ್ಲಿ ಒಬ್ಬ ಪೇಷಂಟ್ ಹೆಸರು ನಾನು ಹೇಳಲ್ಲ, ಏನೆಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಅದು ಎಕ್ಸ್ಟ್ರೀಮ್ ಅಂತ ಕಾಣುತ್ತೆ. ಎಲ್ಲ ಇದಿದೆ, ಒಂದ್ಸರಿ ಚೆನ್ನಾಗ್ತಾರೆ, ಒಂದ್ಸರಿ ಇದಾಗ್ತಾರೆ. ಅದು ಎಕ್ಸ್ಟ್ರೀಮ್ ಕೇಸು. ನಾನಂತೂ ಹೇಳಿದ್ದೀನಿ, ನೋಡಪ್ಪ ನೀನು ಯು ಶುಡ್ ಟ್ರೈ. ಈಗ 4ನೇ ತಿಂಗಳು 3ನೇ ತಿಂಗಳು ಅನ್ಕೋ ಡಯಟ್, ಇದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಅದರ್ವೈಸ್ ಇದರಿಂದ ನರಳಬೇಕಾಗ್ತದೆ. ನಿನಗೇನಾದರೂ ಇದುವರೆಗೂ ರಿಸಲ್ಟ್ ಬಂದರೆ ಸರ್ ಅದು ಓವರ್ ನೈಟ್ ಅಂತೂ ಆಗಲ್ಲ. ನಿನ್ನ ಒಂದು ಪ್ರಾಬ್ಲಮ್ ಪ್ರಕಾರ ಇರಬೇಕು. ಕೆಲವರಿಗೆಲ್ಲದು ನಾವು ಫಾಸ್ಟ್. ಇನ್ನೊಬ್ರದ್ದು ನೋಡ್ತೀನಿ, ಅವ್ರ ಹೆಸರು ಶ್ರೀನಿವಾಸ್ ಬಾಬು ಅಂತ. ಅವ್ರಿಗೆ ಕೆರ್ಕೊಂಡು ಬ್ಲೀಡಿಂಗು, 7 ವರ್ಷ ನಿದ್ದೆ ಬಂದಿಲ್ಲ.
ಅಂಥವ್ರು 1 ವರ್ಷ 1 ತಿಂಗಳಿಗೆ ಸರಿಯಾಗುತ್ತೆ. ದಟ್ಸ್ ಡಿಪೆಂಡ್ ಅಪಾನ್ ಇದು. ಮತ್ತು ಈಗಲೂ ತೊಗೊಳ್ತಾರೆ, ಅದು ಬೇರೆ ಪ್ರಶ್ನೆ. ಅವ್ರ ಮಿಸ್ಸಸ್ಗೆ 45 ವರ್ಷದ್ದು ಮೈಗ್ರೇನು 4-5 ದಿನದಲ್ಲಿ ಹೊರಟಾಗಿದೆ. ಆಮೇಲೆ ಸರ್ವೈಕಲ್ ಸ್ಪಾಂಡ್ಲೈಸಿಸ್, ಅವ್ರು ಮಸಾಜ್ ಮಾಡಲಿಲ್ಲ ಅಂದರೆ ಹಸ್ಬೆಂಡ್ ನಿದ್ದೆ ಬರ್ತಾ ಇರಲಿಲ್ಲ ಅಂತೆ, ಅಂಥದ್ದು 7 ದಿನಕ್ಕೆ ಸರಿಯಾಗಿದೆ. ಅದೆಲ್ಲ ಡಿಪೆಂಡ್ ಅಪಾನ್ ದ ಬಾಡಿ. ಡಯಾಬಿಟೀಸು ಒಂದು 4-5 ವರ್ಷ ಇದ್ದಿದ್ದು HbA1c ಸಮ್ 6.8 ಇದ್ದಿದ್ದು ಅದು ನಾರ್ಮಲ್ ಆಗಿದೆ. ಸೊ ವಿ ಕೆನಾಟ್ ಕಂಪೇರ್. ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರ್ತೈತೆ, ಅದು ಟೈಮ್ ತಗೊಳ್ಬೋದು. ಓಕೆ. ಸೊ ನಿಮ್ಮ ಮೆಡಿಸಿನ್, ನಿಮ್ಮ ಸಪ್ಲಿಮೆಂಟ್ಸ್ ಲೈಫ್ ಲಾಂಗ್ ತಗೋಬೇಕಾ ಸರ್? ಇಲ್ಲ, ಇದು ಎಲ್ಲ ಕ್ವಶನ್ಸ್ ನನಗೆ ದೇವರು ಆಕ್ಸಿಡೆಂಟಲ್ಲಿ ಇದು ಮಾಡಿಕೊಟ್ಟಿದ್ದು. ಇಂಟೆನ್ಷನಲಿ ಯಾವುದೋ ಇವ್ರು ಬಂದು ನನ್ನಂತರ ಮಾಡಿಸಿದ್ದಲ್ಲ. ಇದು ಯಾವಾಗ ಇರುತ್ತೋ, ಕ್ಲಿಯರ್ ಆಗುತ್ತೋ, ಅದಾದ್ಮೇಲೆ ತಗೊಳ್ಳೋದೇನು ಬೇಕಾಗಿಲ್ಲ. ಅವಶ್ಯಕತೆ. ಕೆಲವರು ಕಂಟಿನ್ಯೂಸ್ ತಗೊಳ್ತಾರೆ ಆಸ್ ಅ ಸಪ್ಲಿಮೆಂಟ್. ಯಾಕಂದ್ರೆ ನನ್ನಲ್ಲಿ ಯಾವುದು ಚೂರ್ಣ ಮೆಟಲ್ಸ್ ಏನೂ ಇಲ್ಲ. ಆಸ್ ಎ ಹೆಲ್ತಿ, ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸ್ ಓಕೆ ತಗೊಳ್ತಾರೆ. ಈವನ್ ಆಫ್ಟರ್ ನಾರ್ಮಲೈಸಿಂಗ್ ಆಲ್ಸೋ ದೇ ಟೇಕ್ ಒನ್ ಟೈಮ್. ಫಾರ್ ಎಕ್ಸಾಂಪಲ್, ಒಬ್ಬ ಕಿಡ್ನಿ ಡಿಸೀಸ್ ಇತ್ತು ಅಥವಾ ಸೋರಿಯಾಸಿಸ್ ಸಮಸ್ಯೆ ಇತ್ತು ಅಂತಾನೆ ಅನ್ಕೊಳ್ಳಿ, ಸಿವಿಯರ್ ಅಂತಾನೆ ತಗೊಳ್ಳೋಣ, ಎಷ್ಟು ತಿಂಗಳು ಆ ಕೋರ್ಸ್ ಅಪ್ರಾಕ್ಸಿಮೇಟ್ಲಿ? ನೋಡಿ, ಇವತ್ತು ನಾನು ಟೆಸ್ಟಿಮೋನಿ ತಗೊಂಡಿರೋದು 1 ವರ್ಷದ ಪೇಷಂಟ್. ಓಕೆ. 1 ವರ್ಷ ತಗೊಂಡಂತೆ, ಮೇ ಬಿ 1 ವರ್ಷ. ದಟ್ ಇಸ್ ಎಕ್ಸ್ಟ್ರೀಮ್ ಕೇಸಸ್. ಸೊ ಶಿ ಹ್ಯಾಸ್ ಟೇಕನ್ 1 ವರ್ಷ ಮೈಸೂರಲ್ಲಿ, ನಮ್ಮ ಮೈಸೂರಲ್ಲಿ ಕ್ಲಿನಿಕಲ್ಲಿ. ನನ್ನಲ್ಲಿ ಏನು ಗೊತ್ತಾ, 1 ಡೇ 1 ಮಂತ್ 2 ಮಂತ್ಸ್ ಬರ್ತಾರೆ, ಟೆಸ್ಟ್ ಮನಿ ಕೊಡ್ತಾರೆ, ಆಮೇಲೆ ಬರಲ್ಲ. ಯಾಕಂದರೆ ವೆಯ್ಟ್ ಮಾಡೋದು ತುಂಬ ಕಷ್ಟ ಆಗ್ತೈತೆ. ಅದಕ್ಕೆ ಅವ್ರು ಲೋಕಲ್ ನಮ್ಮ ಕಂಪ್ನಿ ಕ್ಲಿನಿಕ್ಸಲ್ಲಿದ್ದಾನೆ, ಅವರು ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತಾರೆ. ಓಕೆ. ಒಂದ್ಸಲ ಬಿಟ್ಟರು ಅಂತಂದ್ರೆ ಸರ್, ಮತ್ತೆ ಅವ್ರಿಗೆ ಕಾಯಿಲೆ ಬರೋ ಚಾನ್ಸ್? ನೋಡಿ, ಅವರಿಗೆ 2 ವರ್ಷ ಹಿಂದೆ ತೊಗೊಂಡ್ರದ್ದು ಬಿಟ್ಟಿದ್ದಾರೆ, ಏನು ಬಂದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಈಗ ನಾನು ಕೊಡ್ತಾ ಇದ್ದೀನಲ್ಲ, ಟೆಸ್ಟ್ ಮನಿ 23rd ತಗೊಂಡ್ರದ್ದು, ಅವ್ರಿಗೇನು ಮತ್ತೆ ಬಂದೇ ಇಲ್ಲ. ಯಾಕೆ ಈ ಕ್ವೆಶನ್ಸ್ ಕೇಳ್ತಿದ್ದೀನಿ ಅಂತಂದ್ರೆ, ಇದು ಕೂಡ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರ್ತಾ ಇರೋ ಕ್ವೆಶನ್ಸ್. ಆಮೇಲೆ ಮತ್ತೊಂದು, ಕೆಲವೊಬ್ರು ಬೇಕಂತ ಮಾಡ್ತಿದಾರೋ, ಕೆಲವೊಬ್ರು ಜೆನ್ವಿನ್ ಇದಾರೋ ನನಗೆ ಗೊತ್ತಿಲ್ಲ. ಅಲ್ಲಿ ದೇವರೊಬ್ಬ ಇದ್ದಾನೆ, ಅವನಿಗೆ ಮಾತ್ರ ಗೊತ್ತದು. ಕೆಲವೊಬ್ರು ಒಂದಿಷ್ಟು ಕಾಮೆಂಟ್ಸ್ ಗಳನ್ನ ಹಾಕ್ತಾರೆ, ಹೋಗಿದ್ದೆ ನನ್ಗೇನೂ ಆಗಿಲ್ಲ, ವೇಸ್ಟ್. ಒಂದು ಹೇಳ್ತೀನಿ, ಪ್ರಪಂಚದಲ್ಲಿ ಯಾರು ಸಹ 100% ರಿವರ್ಸ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. 10ನಲ್ಲಿ 8 to 9 ಆಗ್ತದೆ ಅಂತ ಹೇಳ್ತೀರಿ, ಅವ್ರದ್ದು 1% ಇರ್ಬೋದು. ಅದು ವಿ ಕೆನಾಟ್. ಇವತ್ತು ಹಾಗೆ ಇದ್ರೂ ಸಹ ವರ್ಲ್ಡ್ ವೈಡ್ ಪೀಪಲ್ ಆರ್ ಕಮಿಂಗ್ ಅಂಡ್ ಟೇಕಿಂಗ್ ದ ಟ್ರೀಟ್ಮೆಂಟ್. ಟ್ರೈ ಮಾಡ್ತಾರೆ, ಒಂದ್ಸರಿ ಚೆನ್ನಾಗಾಯ್ತು ಅಂದ್ರೆ ದೇರ್ ಲಕ್, ಚೆನ್ನಾಗಲ್ಲ ಅಂದ್ರೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಇನ್ನೇನು ಹೇಳಕ್ಕಾಗಲ್ಲ. ಬರೀ ಸಪ್ಲಿಮೆಂಟ್ಸ್ ತಗೊಳ್ಳೋದಷ್ಟೇ ಅಲ್ಲ ಸರ್, ಫಾಲೋ ಮಾಡಬೇಕು ಆಹಾರ ಪದ್ಧತಿ. ನಾನು ಹೇಳ್ತೀನಲ್ಲ, ನರಳೋರಿಗೆ ಒಂದು ವಿಜ್ಞಾನ ಮಾಡಿದ್ದೀನಿ, ಅದನ್ನು ಉಪಯೋಗಿಸ್ಕೊಡ್ಲಿ. ಅದರಲ್ಲಿ ಆಯಿತು ಅಂದರೆ, ಈಗ ಒಬ್ಬರು ಪೇಷಂಟ್ ಹೇಳಿದರು, ಸರ್ ನಮ್ಮ MLA ಸಾಹೇಬ್ರು ಹೇಳಿದರು, ಕನಕಪುರದವರು, ಸೊ ಇದಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ, ಡಯಾಲಿಸಿಸ್ಗೆಲ್ಲ ಹೋಗ್ಲಿ ರಾಜ್ ಸಾಹೇಬ್ರ ಹತ್ರ ಅಂದಾಗ, ಅಯ್ಯೋ ಅವರೇನು IAS ಮಾಡಿರ್ತಾರೆ ಅಂದಾಗ, 2 ತಿಂಗಳು ಡಯಾಲಿಸಿಸ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಎಷ್ಟು ಇದಿದೆ, ಇಂಪ್ಯಾಕ್ಟ್. ಆಮೇಲೆ ನಾನು ಬಂದೆ, ಸೊ ನಾವೇನೋ ಕರ್ಮ ಮಾಡಿದ್ದೀವಿ ಅಂತ ಕಾಣುತ್ತೆ, 2 ತಿಂಗಳು ನಾವು ಅದನ್ನು ಅನುಭವಿಸ್ತೀವಿ, ಈ ಕರ್ಮದಿಂದ ಮುಕ್ತ ಆಗಿದ್ದೀವಿ ಅಂತ. ಆಗ ನನ್ನಲ್ಲಿ ಯೂರಿನ್ ಬರ್ತಾ ಇತ್ತು ಅಂದರೆ ಸೇಮ್ ಡೇ ದೇ ಕ್ಯಾನ್ ಸ್ಟಾಪ್ ಡಯಾಲಿಸಿಸ್. ಬಾಡಿ ಆ ರೀತಿ ರಿಜುವಿನೇಷನ್ ಆಗುತ್ತೆ. ಅವರು ಡಿಸಿಷನ್ ತೊಗೊಳ್ಬೇಕು. ನಾನು ಕಂಡಿಡ್ದಿದ್ದೀನಿ, ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡು ಏನೋ ದೊಡ್ಡದಂತಲ್ಲ, ನನಗೆ ಯಾವ ಕರ್ಮ ಅಲ್ಲಿ ಕೂತ್ಕೊಳ್ಳೋದು, ನನಗೇನಂಥ ಕರ್ಮ ಇಲ್ಲ ಕೂತ್ಕೊಂಡು ಇದು ಮಾಡೋದಕ್ಕೆ. ಅವ್ರಿಗೆ ಮಾಡಿರೋದು, ಅವರಿಂದ ಟೆಸ್ಟಿಮನಿ ತೊಗೊಂಡು ಇಡೀ ಪ್ರಪಂಚಕ್ಕೆ ನಿಮಗೆ ನರಳ್ತಾ ಇರೋದನ್ನ ಆಚೆ ಬರ್ಬೋದು, ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್. ಸೊ ಅವ್ರಿಗಿದು. ಆ್ಯಂಡ್ ಒನ್ ಮೋರ್ ಕ್ವೆಶನ್ ಸರ್, ವಿಲ್ ಪವರ್ ಅನ್ನೋದು ಒಬ್ಬ ರೋಗಿಗೆ ಎಷ್ಟು ಇಂಪಾರ್ಟೆಂಟು? ಆ ವಿಲ್ ಪವರ್ ಎಷ್ಟು ಗಟ್ಟಿಯಾಗಿರಬೇಕು? ಒಂದು ಹೇಳ್ತೀನಿ, ಇದ್ದದ್ದು ನಾನು ಪರ್ಸನಲ್ ಹೇಳ್ತೇನೆ. ನಾನು ಬ್ಯಾಂಕ್ ಆಫೀಸರ್ ಆಗಿದ್ದೆ. ನನಗೆ ಕಾಲೇಜಲ್ಲೇ IAS ಆಗಬೇಕಂತಿತ್ತು. KS ಆದರೆ ನನಗೆ ಆ ಇನ್ಫ್ಲೂಯೆನ್ಸ್ ಮಾಡೋ ಶಕ್ತಿ ಇಲ್ಲ, ಆ ರೀತಿ ಇಲ್ಲ ಅಂತ ನಾವು KS ನಾನು ತೊಗೊಂಡೇ ಇಲ್ಲ. ಐ ನೆವರ್ ಟೇಕನ್ KS ಎಕ್ಸಾಮಿನೇಷನ್. IAS ತೊಗೊಳ್ಳೇಬೇಕು, IAS ಆದಮೇಲೆ ಮದುವೆ ಆಗಬೇಕಂತಿದ್ದೆ. 2 ವರ್ಷ ತೊಗೊಂಡೆ. 1 ವರ್ಷ ಕೆಲಸ ಬಿಟ್ಟೆ, ಬ್ಯಾಂಕ್ ಆಫೀಸರ್. ಯಾರು ಹಂಗೆ ಬಿಡೋಕ್ಕೆ ಶಕ್ತಿ ಇಲ್ಲ. ಡೆಲ್ಲಿಗೆ ಹೋದೆ, ಫಸ್ಟ್ ಅಂಡ್ ಸೆಕೆಂಡ್ ಕ್ಲಿಯರ್. ಇಟ್ಸ್ ಅ ಕ್ವಶನ್. ಇವತ್ತು ಇಂಡಿಯಾಗೇನೆ ಪಾಲಿಸಿ ಮಾಡಿಸ್ತೆ 76ದು ಸೋಷಿಯಲ್ ಫಾರೆಸ್ಟಿನಲ್ಲಿ ಇದ್ದದ್ದನ್ನು, ಇದು ವೃಕ್ಷೋ ರಕ್ಷಾ ರಕ್ಷಿತ ಅಂತ ಪ್ರೊಟೆಕ್ಟ್ರಿ ಟ್ರೀಗಳನ್ನ ಆ ಪ್ರಿನ್ಸಿಪಲೇ ಚೇಂಜ್ ಮಾಡಿಸ್ತೇನೆ. ಇದು ಅದರದ್ದು ಪರ್ಸೆಂಟೇಜ್ ಆಫ್ ಇದು ಏನು ಸರ್ವೈವಲ್ ರೇಟು 10% ಇದ್ದು 90% ಆಯಿತು. ಇಡೀ ಬಿಹಾರದ್ದು ಆ್ಯಸ್ ಪರ್ ದ ಸರ್ವೆ ರಿಪೋರ್ಟ್, ಡೆಹ್ರಾಡೂನ್ನಲ್ಲಿ ಇದೆ ನಮ್ಮದು ರಿಸರ್ಚ್ ಸ್ಟೇಷನ್ ಫಾರೆಸ್ಟ್ ಇದು ಮಾಡೋದು. 5.25 ಇದ್ದಿದ್ದು ಬಿಟ್ವೀನ್ 2007 to 2013 12% ಆಯ್ತಲ್ಲ, ಸಿಂಗಲ್ ಹ್ಯಾಂಡೆಡ್ಲಿ. ಅಂದರೆ ನನಗೆ ಆನರಬಲ್ CM ಸಾಹೇಬರು ಸಪೋರ್ಟ್ ಇದ್ರು. ಅವರು ಈಸ್ ವೆರಿ ಫ್ಯಾನ್ ಟ್ರೀ ಪ್ಲಾಂಟೇಶನ್ ನಿತೀಶ್ ಕುಮಾರ್ ಅವರು.
ಅವ್ರು ನನಗೆ ಹೇಳಿದ್ರು, ರಾಜೀವ್ ಅವರೇ ಇದನ್ನು ತೋರಿಸ್ಬೇಕು ನೀವು ಅಂತ. ಕಮಿಷನ್ ಆಗಿ ಡಿವಿಷನಲ್ ಕಮಿಷನ್ ಒಂದಿನದಲ್ಲಿ 1 ಕೋಟಿ ಗಿಡ. ಅವ್ರು ಜಸ್ಟ್ ಏನೋ ಹೆಲಿಕಾಪ್ಟರ್ ಏನ್ರಿ ರಾಜೀವ್ ಅವರೇ ನಿಮ್ಮದು ಕ್ಯಾವ್ ಆಪ್ಕ ಪ್ರಾಜೆಕ್ಟ್ ಅಂದರು. ನನಗೆ ಕನ್ಫ್ಯೂಷನ್, ಸರ್ हमारा प्रोजेक्ट वही पेड़ लगाने वाला सर, हमको 3 महीना चाहिए. 3 ಮहीने 2 ತಿಂಗಳಲ್ಲಿ ಮಾಡೋಕ್ಕೆ. ಆಗಸ್ಟ್ 30th 2009 ಒಂದಿನದಲ್ಲೇ 1 ಕೋಟಿ ಗಿಡ 6 ಜಿಲ್ಲೆ ಕಲೆಕ್ಟರ್ ಸ್ಟೇಟ್ ಮಾಡ್ಕೊಂಡು. ಇಟ್ಸ್ ಕ್ವಶನ್ ಆಫ್ ವಿಲ್ ಪವರ್. ಇದು ಆಗಬೇಕಂದ್ರೆ ಆಗೇ ಆಗುತ್ತೆ. ಈಗ ಬೆಂಕಿನಲ್ಲಿ ಹೆಂಗೆ ಓಡಾಡ್ತಾರೆ ಹೇಳ್ರಿ ನೋಡೋಣ. ದೇವ್ರದ್ದು ಇದು ಏನೂ ಆಗಿರಲ್ಲ ಅವ್ರಿಗೆ, ನೀವು ಭಯ ಪಟ್ಟುಕೊಂಡು ಸುಟ್ಕೊಳ್ಬೇಕಾಗ್ತೈತೆ. ಆಮೇಲೆ ಕರಗ ಓರ್ತಾರೆ, ಅದ್ರಲ್ಲಿ ಏನಿರಲ್ಲ, ಏನದು ವಿಲ್ ಪವರ್, ಅದು ಇದು ಬ್ಯಾಲೆನ್ಸಿಂಗು. ಎವ್ರಿಥಿಂಗ್ ಈಸ್ ಆನ್ ಅವರ್ ಮೈಂಡ್. ಮೈಂಡಲ್ಲಿ ಫಸ್ಟ್ ಮೈಂಡಿಗೆ ನಾವು ಖುಷಿ ಕೊಡಬೇಕು, ಅದು ಬಾಡಿ ಖುಷಿ ಕೊಡುತ್ತೆ. ನಾವು ಮೈಂಡಲ್ಲೇ ಕೊಳಕಿಟ್ಕೊಂಡ್ರೆ ಬಾಡಿಗೆ ಏನು ಕೊಡೋಕ್ಕಾಗಲ್ಲ. ಫಸ್ಟು ನಮ್ಮ ಬ್ರೈನ್ ಕಾಫಿ ಕುಡಿಬೇಕಾ ಸ್ವಲ್ಪ ಕುಡಿಬೇಕು, ಎಂಜಾಯ್ ಮಾಡಬೇಕು. ಟೀ ಕುಡಿಬೇಕು. ನಾನು ಅದಕ್ಕೆ ಏನದು ಎಲ್ಲ ಆಹಾರ ಪದ್ಧತಿನ ಫ್ಲೆಕ್ಸಿಬಲ್ ಇಟ್ಟಿದ್ದೀನಿ. ಬಟ್ ಏನು ಅಂದರೆ ಅದನ್ನು ಅಟ್ಲೀಸ್ಟ್ 75 to 80% ಫಾಲೋ ಮಾಡಬೇಕು. ಸೊ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಯಾವುದಾದ್ರೂ ಸ್ಕಿನ್ ಡಿಸೀಸ್ ಇದ್ದವರು ಮನೆಯಲ್ಲಿ ಈ ಪ್ಲಾಂಟ್ ಇರಬೇಕು, ಹಿತ್ತಲಲ್ಲಿ ಈ ಪ್ಲಾಂಟ್ ಇರಬೇಕು ಅಂತಂದ್ರೆ ಯಾವುದು? ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾಂಟ್ ಈಸ್ ನಿಂಬೆಹಣ್ಣು. ನಿಂಬೆಹಣ್ಣನ್ನು ಯಾವಾಗಲೂ ಎವ್ರಿ ಡೇ ಲ್ಯೂಕ್ವಾರ್ಮ್ ವಾಟರ್, ನಿಂಬೆಹಣ್ಣು, ಒಂದು 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಪೌಡರು, ಒಂದು ಸ್ವಲ್ಪ ಪಿಂಚ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿಬೇಕು. ಅವ್ರದ್ದು ಬಾಡಿ ಎಲ್ಲ ರಿಜುವಿನೇಷನ್ ಆಗುತ್ತೆ. ನಾವು ಬರೀ ಮದುವೆಗಳಾಗೋ ಹೊತ್ತಿನಲ್ಲಿ ಅರಿಶಿನ ಉಜ್ಜಿಸ್ಕೊಳ್ತೀವಿ, ಆಮೇಲೆ ಮರ್ತೋಗ್ಬಿಡ್ತೀವಿ. ಸೊ ಅರಿಶಿನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದಕ್ಕೇನಾದ್ರೂ ಅರಿಶಿನ ಜೊತೆಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬೇಕು, ಕರಿ ಮೆಣಸಿನ ಪೌಡ್ರ್. ಸೊ ನಿಂಬೆಹಣ್ಣು ಗಿಡ ಹಾಕ್ಲಿ, ಸಿಂಪಲ್ ಗಿಡ, ಅದು ಎಷ್ಟು ಚೆನ್ನಾಗಿ ಬೆಳೀತದೆ ಗೊತ್ತಾ. ಅದು ಸ್ವಲ್ಪ ಇದಾಯ್ತಂದ್ರೆ ಹಿತ್ತಲ ಮನೆಯಲ್ಲೇ ಆಗ್ತದೆ. ಅದು ದೊಡ್ಡ ಮರನೂ ಆಗಲ್ಲ, ಈ ಮನೆ ಪಾಯಾಗ ಏನು ಎಫೆಕ್ಟು ಆಗಲ್ಲ. ಇಟ್ಸ್ ಲೈಕ್ ಏನೋ ಬಿಗ್ ಹರ್ಬ್ ಅಷ್ಟೇ ಅದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಂಡರ್ಫುಲ್ ಚಿಟ್ ಚಾಟ್. ಸೋರಿಯಾಸಿಸ್ ಮತ್ತು ಆತ್ಮಸ್ಥೈರ್ಯ ತುಂಬಿಕೊಳ್ಳೋದು ಹೇಗೆ, ಮತ್ತು ವಿಲ್ ಪವರ್ನ ಸ್ಟ್ರಾಂಗ್ ಮಾಡೋದು, ಸ್ಟ್ರೆಂಥನ್ ಮಾಡೋದು ಬಾಡಿನ ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೆಲ್, ಸೊ ಇದು ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಹತ್ರ ಬನ್ನಿ. ಆದರೆ ಒಂದು ಕಂಡೀಷನ್ ಅಪ್ಲೈ, ಅದೇನು ಅಂತಂದರೆ 100% ನಿಮ್ಮ ಎಫರ್ಟ್ ಇದಕ್ಕೆ ಹಾಕಬೇಕು. ಅದು ಡಯಟ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, 3rd ಸಪ್ಲಿಮೆಂಟ್ರಿ ಅಂತ ಅಂದು ರಾಜು ಸರ್ ಹೇಳ್ತಾರೆ, ಇಡೀ ಮಿರಾಕಲ್ ಡ್ರಿಂಕ್ಸ್ ಟೀಮ್ ಹೇಳುತ್ತೆ. ಸೊ ಇದನ್ನು ಫಾಲೋ ಮಾಡಿದ್ರೆ ಫಾರ್ ಶ್ಯೂರ್ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ ಅಂತ ಇವರು ಹೋಪ್ಸ್ ಇಲ್ಲದೆ ಇರೋರಲ್ಲಿ ಹೋಪ್ಸ್ ಮೂಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಸೊ ನಿಮ್ಗೇನಾದರೂ ಸ್ಕಿನ್ ರಿಲೇಟೆಡ್ ಡೌಟ್ ಇತ್ತು ಅಂತಂದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ ನೀವು ತಿಳಿಸಬಹುದು. ಮುಂದಿನ ಎಪಿಸೋಡ್ ಯಾವುದ್ರ ಬಗ್ಗೆ ಬೇಕು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ನಮಸ್ಕಾರ.